ಜೊತೆಗೆ ಸಿದ್ದು ಕೂಡ ಅಲ್ಲಿಯೇ ಉಳಿಯುತ್ತಿದ್ದ. ಒಂದೇ ಮಾತಲ್ಲಿ ಹೇಳಬೇಕೆಂದರೆ ಮಹಾರಾಣಿಯಂತೆ ನೋಡಿಕೊಳ್ಳುತ್ತಿದ್ದರು ಅವಳನ್ನು ಎಲ್ಲರೂ. ಇದೆಲ್ಲದರ ಜೊತೆಗೆ ಆಫೀಸ್ ಕೆಲಸವೂ ಕೂಡ ಏನೂ ತೊಂದರೆ ಇಲ್ಲದೆ ಸಾಗುತ್ತಿತ್ತು. ಸಿದ್ಧಾರ್ಥ್ ಎಲ್ಲವನ್ನೂ ಜಾಣ್ಮೆಯಿಂದ ನಿಭಾಯಿಸುತ್ತಿದ್ದ. ಹೊಸ ಹೊಸ ಕೆಲಸಗಳಿಂದ ಹೆಚ್ಚು ಲಾಭವೇ ಆಗಿತ್ತು. ಇದು ಹರೀಶ್ ಅವರ ಖುಷಿಗೆ ಇನ್ನೊಂದು ಕಾರಣ. ಅಂದು ಜಾಹ್ನವಿ ಮನೆಯಲ್ಲಿಯೇ ಕುಳಿತು ಫೈಲ್ ಒಂದನ್ನು ನೋಡುತ್ತಿದ್ದಳು. ಭಾಗ್ಯ ಅವಳ ಪಕ್ಕದಲ್ಲಿದ್ದರು. ಜಾನು, ನೀನು ಕುಮುದ ಹೆಸರಲ್ಲಿ ಅನಾಥಾಶ್ರಮ ಕಟ್ಟಿಸ್ತಿದೀಯಾ? ಈ ವಿಷಯ ಸಿದ್ದುಗೂ ಗೊತ್ತಿಲ್ಲ. ಎಲ್ಲನೂ ನಿನ್ನ ತಂದೆ ನೋಡ್ಕೋತಿದ್ದಾರೆ. ಇನ್ನೂ ಯಾವಾಗ ಅವನಿಗೆ ಹೇಳಬೇಕು ಅಂದ್ಕೊಂಡಿದ್ಯಾ ನೀನು? ಈ ಸರ್ಪ್ರೈಸ್ನ ಅವನಿಗೆ ಯಾವಾಗ ಕೊಡ್ತೀಯಾ? ಕೇಳಿದರು ನೆನಪಾಗಿ. ಜಾಹ್ನವಿ ತಾನು ಅಂದುಕೊಂಡಂತೆ ತನ್ನ ಹೆಸರಿನಲ್ಲಿರುವ ಜಾಗದಲ್ಲಿ ಕುಮುದಾಳ ಹೆಸರಲ್ಲಿ ಅನಾಥಾಶ್ರಮ ಕಟ್ಟಿಸುತ್ತಿದ್ದಳು. ಅದರ ಪೂರ್ತಿ ಕೆಲಸವನ್ನು ಹರೀಶ್ ಅವರೇ ನೋಡಿಕೊಳ್ಳುತ್ತಿದ್ದರು. ಇದರ ಸಣ್ಣ ಸುಳಿವು ಕೂಡ ಸಿದ್ಧಾರ್ಥನಿಗೆ ಇರಲಿಲ್ಲ. ಅವ ಹರೀಶ್ ಅವರಿಗೆ ಏನೂ ಪ್ರಶ್ನೆ ಮಾಡುವವನೂ ಅಲ್ಲ. ಹಾಗಾಗಿ ಅವನಿಗೆ ಇದರ ಬಗ್ಗೆ ತಿಳಿದಿರಲಿಲ್ಲ. ಒಂದೆರಡು ಬಾರಿ ಅಷ್ಟೇ ಜಾಹ್ನವಿ ಅನಾಥಾಶ್ರಮ ಕಟ್ಟಿಸುವ ಜಾಗಕ್ಕೆ ಹೋಗಿ ನೋಡಿ ಬಂದಿದ್ದಳು. ಎಲ್ಲವೂ ಸುಗಮವಾಗಿಯೇ ಸಾಗುತ್ತಿತ್ತು. ಇನ್ನೂ ಸಮಯ ಇದೆ ಮಮ್ಮ. ನನ್ನ ಮಗಳು ಈ ಭೂಮಿಗೆ ಬರಲಿ. ಅವಳ ಕೈಯಲ್ಲೇ ಅದ್ರ ಉದ್ಘಾಟನೆ ಆಗುತ್ತೆ. ಅವತ್ತೇ ಸಿದ್ಧಾರ್ಥನಿಗೆ ಈ ಸರ್ಪ್ರೈಸ್ ಗೊತ್ತಾಗೋದು ಎಂದವಳು ತನ್ನೊಡಲೊಳಗಿನ ಕುಮುದಾಳ ನಿರೀಕ್ಷೆಯಲ್ಲಿದ್ದಳು. ಅವಳಿನ್ನೂ ಭೂಮಿಗೆ ಬರಲು 2 ತಿಂಗಳು ಬಾಕಿ ಇತ್ತಷ್ಟೇ.